ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾರಿಗೆ ಎಷ್ಟು ಹೈಯೆಸ್ಟ್ ಕಾಮೆಂಟ್ಸ್ ಬರುತ್ತೆ ಅಂತ ನೋಡೋಣ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಇನ್ನು ಇವತ್ತು ಬೆಳಗ್ಗೆ 9 ಗಂಟೆವರೆಗೂ ವೋಟಿಂಗ್ಗೆ ಟೈಮ್ ಇದೆ. ಯಾರಾದ್ರೂ ವೋಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಈ ವೀಕು ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಯಾರು ಬೇಕಾದ್ರೂ ಎಲಿಮಿನೇಟ್ ಆಗ್ಬೋದು. ದಯವಿಟ್ಟು ನೀವು ನಿಮ್ಮ ಫೇವರೇಟ್ಗೆ ವೋಟ್ ಮಾಡ್ಕೊಳ್ಳಿ. ಎಲಿಮಿನೇಟ್ ಆದ್ಮೇಲೆ ಬಂದು ಇದು ಅನ್ಫೇರ್ ಎಲಿಮಿನೇಷನ್ ಅಂತಂದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟಿಂಗ್ ಅನ್ನ ಮಾಡ್ಕೊಳ್ಳಿ. ಈ ವಾರ ಮನೆಯಿಂದ ಆಚೆ ಬರೋದಕ್ಕೆ ನಾಮಿನೇಟ್ ಆಗಿರುವ ಸದಸ್ಯರು ಬಂದು ಟೋಟಲ್ ಆಗಿ 8 ಜನ ನಾಮಿನೇಟ್ ಆಗಿದ್ದಾರೆ. ಹೌಸ್ ಅಲ್ಲಿ 10 ಜನ ಇದ್ರೆ 8 ಜನ ನಾಮಿನೇಟ್ ಆಗಿದ್ದಾರೆ. ರಜತ್ ಮತ್ತೆ ಭವ್ಯ ಇಬ್ರು ಬಿಟ್ಟು ಉಳಿದವರೆಲ್ಲ ಕೂಡ ನಾಮಿನೇಟ್ ಆಗಿದ್ದಾರೆ. ನೀವು ಹೆಂಗಾದ್ರೂ ತಿಳ್ಕೊಳ್ಳಿ, ನಿಮ್ಮ ಕಂಟೆಸ್ಟೆಂಟ್ ಟಾಪ್ ಅಲ್ಲಿ ಇದ್ದಾರೆ ಅಂತಾದ್ರೂ ತಿಳ್ಕೊಳ್ಳಿ, ಬಾಟಮ್ ಅಲ್ಲಿ ಇದ್ದಾರೆ ಅಂತಾದ್ರೂ ತಿಳ್ಕೊಳ್ಳಿ. ನನಗ್ ಬರೋದೇನು ಇಲ್ಲ ಗುರು, ನಿಮ್ ಫೇವ್ರೇಟ್ಗೆ ನೀವು ವೋಟ್ ಅನ್ನು ಹಾಕೊಳ್ಳಿ ಅಷ್ಟೇ. ಬಾಟಮ್ ಅಲ್ಲಿ ಬಂದ್ರೆ ಐಶ್ವರ್ಯ ಅವರು ಇದ್ದಾರೆ ಗುರು. 5% ಅಂದ್ರೆ 5% ಇಲ್ಲ, 4.5% ಆಫ್ ವೋಟಿಂಗ್ ಅನ್ನೋದು ಐಶ್ವರ್ಯ ಅವರಿಗೆ ಬೀಳ್ತಾ ಇದೆ. ಅದಾದ್ಮೇಲೆ ಚೈತ್ರ ಅವರು ಬಾಟಮ್ ಇಂದ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅವ್ರಿಗೂ ಅಷ್ಟೇ 5% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ ಗೌತಮಿ ಅವರು ಇದ್ದಾರೆ. ಗೌತಮಿ ಅವರಿಗೆ 6% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಈ ಮೂವರು ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ನೀವು ಅವರ ಫ್ಯಾನ್ಸ್ ಆಗಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟ್ ಅನ್ನ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಟಾಪ್ ವಿಚಾರಕ್ಕೆ ಬಂದ್ರೆ ಗುರು, ನೆನ್ನೆ ಬಂದಾಗ ತ್ರಿವಿಕ್ರಮ್ ಅವರು ಟಾಪ್ ಅಲ್ಲಿ ಇದ್ರು. ತ್ರಿವಿಕ್ರಮ್ ಟಾಪ್ ಅಲ್ಲಿ ಇದ್ರು ಅಂತಾನೆ ಹೇಳಿದ್ದೀನಿ. ಇವತ್ತು ತ್ರಿವಿಕ್ರಮ್ ಟಾಪ್ ಅಲ್ಲಿ ಇಲ್ಲ ಗುರು. ಹನುಮಂತ ಅಣ್ಣ ಇದ್ದಾರೆ. ಹನುಮಂತ ಅಣ್ಣಗೆ 23% ಆಫ್ ವೋಟಿಂಗ್ ಅನ್ನೋದು ಹನುಮಂತ ಅಣ್ಣಗೆ ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ನೆನ್ನೆ ಹನುಮಂತ ಅಣ್ಣ ಫ್ಯಾನ್ಸ್ ಸ್ವಲ್ಪ ಆಕ್ಟಿವೇಟ್ ಆಗಿ ಸ್ಟ್ರಾಂಗ್ ಆಗಿ ವೋಟ್ ಮಾಡ್ಕೊಂಡಿದ್ದಾರೆ. ಅದರಿಂದ ಹನುಮಂತ ಅಣ್ಣ ಫಸ್ಟ್ ಪ್ಲೇಸ್ಗೆ ಬಂದಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಇದ್ದಾರೆ. ಹನುಮಂತ ಅಣ್ಣಗೂ ತ್ರಿವಿಕ್ರಮ್ಗೂ ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ ಗುರು. 0.5 0.75 ಅಷ್ಟೇ ಗುರು. 1% ಒಳಗಡೆನೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ತ್ರಿವಿಕ್ರಮ್ ಫ್ಯಾನ್ಸ್ ಸ್ವಲ್ಪ ಎಫರ್ಟ್ ಹಾಕಿ, ಇನ್ನೂ ಟೈಮ್ ಇದೆ, ವೋಟ್ ಅನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟ್ ಹಾಕೊಂಡ್ರೆ ವಿಕ್ಕಿ ಫಸ್ಟ್ ಪ್ಲೇಸ್ಗೆ ಹೋದ್ರು ಆಶ್ಚರ್ಯ ಪಡ್ಬೇಕಾಗಿಲ್ಲ, ಚಾನ್ಸ್ ಇದೆ, ಹೋಗ್ಬೋದು. ಅದೆಲ್ಲ ಆದ್ಮೇಲೆ ಥರ್ಡ್ ಪ್ಲೇಸ್ ಅಲ್ಲಿ ಬಂದು ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವ್ರಿಗೂ ತುಂಬಾ ಹ್ಯೂಜ್ ಪರ್ಸೆಂಟೇಜ್ ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. 21% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಟಾಪ್ ಅಲ್ಲಿರೋ ಹನುಮಂತಗೆ 23% ಇದ್ರೆ, ವಿಕ್ಕಿಗೆ 22 ಇದ್ರೆ, ಮೋಕ್ಷಿತಾಗೆ 21 ಇದೆ. ಈ ಮೂವರಲ್ಲೂ ಕೂಡ ಯಾರು ಬೇಕಾದ್ರೂ ಟಾಪ್ಗೆ ಹೋಗೋ ಚಾನ್ಸಸ್ ಇದೆ. ಸ್ವಲ್ಪ ಸ್ಟ್ರಾಂಗ್ ಆಗಿ ವೋಟ್ ಅನ್ನು ಹಾಕೋಬೇಕಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 4th ಪ್ಲೇಸ್ ಅಲ್ಲಿ ಬಂದು ನಮ್ಮ ಮಂಜಣ್ಣ ಇದ್ದಾರೆ. ಮಂಜಣ್ಣ ಕೂಡ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಮಂಜಣ್ಣಗೆ ಅವ್ರ ಆಟಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ವೋಟ್ ಅನ್ನೋದು ಬೀಳ್ಬೇಕಾಗಿತ್ತು. ಬಟ್ ವೋಟಿಂಗ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇಲ್ಲ. ಮಂಜಣ್ಣಗೆ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ 5th ಪ್ಲೇಸ್ ಅಲ್ಲಿ ಬಂದು ಧನರಾಜ್ ಅವರು ಇದ್ದಾರೆ. ಧನರಾಜ್ ಅವರು ಕೂಡ 9% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಗುರು, ಮಂಜಣ್ಣ ಇಂದ ಹಿಡಿದು ಲಾಸ್ಟ್ ಐಶ್ವರ್ಯ ಅವ್ರಿಗೂ ಎಲ್ಲ ಡೇಂಜರ್ ಝೋನ್ ಅಲ್ಲಿ ಇದ್ದಂಗೆ. ನೀವು ಯಾರಿಗೆ ಬೇಕಾದ್ರೂ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನೀವು ವೋಟ್ ಹಾಕೊಳ್ಳಿ. ಇದು ಅಫಿಷಿಯಲ್ ವೋಟಿಂಗ್ ಅಲ್ಲ, ಇದು ಅನ್ಅಫಿಷಿಯಲ್ ಪೋಲ್ಸ್. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಎಲ್ಲ ಓವರ್ ಆಲ್ ಸೆಗ್ರಿಗೇಟ್ ಮಾಡಿದಾಗ ಬಂದಿರತಕ್ಕಂಥ ಪರ್ಸೆಂಟೇಜ್ ಅನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಂಡು ನೀವು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ವೋಟ್ ಅನ್ನ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.